ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. KKR ವರ್ಸಸ್ SRH ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಎಲ್ಲರಿಗೂ ಸ್ವಾಗತ. ಆ್ಯಕ್ಚುಲಿ ಮ್ಯಾಚ್ದು ನಾನು ಪ್ರಿವ್ಯೂ ಮಾಡೋಕ್ಕಾಗಿರಲಿಲ್ಲ ಬಿಕಾಸ್ ಟೆಕ್ನಿಕಲ್ ಇಶ್ಯೂಸ್ ಇತ್ತು, ಅದಕ್ಕೇ. ಸೊ ಇವಾಗ ಮ್ಯಾಚ್ ಬಗ್ಗೆ ಮಾತಾಡೋಣ. ಸೂಪರ್ ಆಗಿದ್ದು ಗುರು ಮ್ಯಾಚ್. ಆ್ಯಕ್ಚುಲಿ ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್ ಆಡ್ದಂಥ ಇನ್ನಿಂಗ್ಸು, ಅವರಿಬ್ಬರು ಬ್ಯಾಕ್ ಟು ಫಾರ್ಮ್. ಇದೊಂದು ಗುಡ್ ನ್ಯೂಸ್ SRHಗೆ. ಆ್ಯಂಡ್ ಕ್ಲಾಸನ್ನು ಹೊಡೆದಂಥ 50, ನಿತೀಶ್ ಕುಮಾರ್ ರೆಡ್ಡಿ ಆಡಿದಂಥ ಸ್ಮಾಲ್ ಕ್ಯಾಮಿಯೋ 39 ರನ್ಸು. ಸೊ ಇದೆಲ್ಲ ಆ್ಯಕ್ಚುಲಿ SRHನ 228ಗೆ ಕರ್ಕೊಂಡೋಯ್ತು. ಆ್ಯಕ್ಚುಲಿ ಮೇಯ್ನ್ ಇವ್ರಿಗೆ ಕ್ಲಾಸನ್ ಆ್ಯಂಡ್ ರೆಡ್ಡಿದೆ ಪಾರ್ಟ್ನರ್ಶಿಪ್ಪು ತುಂಬ ಇಂಪಾರ್ಟೆಂಟ್ ಆಗೋಯ್ತು. ಅವ್ರಿಬ್ರದ್ದು ಪಾರ್ಟ್ನರ್ಶಿಪ್ ಬಂದಿರಲಿಲ್ಲ ಅಂದಿದ್ರೆ ಇನ್ನೂ ಬೇಗನೆ ಕೊಲಾಪ್ಸ್ ಆಗ್ಬಿಡೋರು, ಯಾಕಂದರೆ ಅಷ್ಟೊಂದು ಕಾಂಟ್ರಿಬ್ಯೂಷನ್ ಯಾರೂ ಮಾಡಿಲ್ಲ ಇವರಿಬ್ಬರನ್ನ ಬಿಟ್ಟರೆ. ಆ್ಯಂಡ್ KKR ಅಷ್ಟೇ ಗುರು, ಸೆಕೆಂಡ್ ಇನ್ನಿಂಗ್ಸಲ್ಲಿ ಬ್ಯಾಟಿಂಗಿಗೆ ಬಂದಾಗ ಅಪ್ ಟು 10-11 ಅವರ್ಸ್ ಗೇಮ್ ಒಳಗಿದ್ರು. ಯಾವಾಗ ಒಂದ್ಸತಿ ಇವ್ರಿಗೆ ರಘುವಂಶಿ ರನ್ಔಟ್ ಆಗ್ಬಿಟ್ರು, ಅವಾಗ ಒಂದು ಸ್ವಲ್ಪ ಕಷ್ಟ ಆಗೋಯ್ತು. ಆ್ಯಂಡ್ ರಿಂಕು ಸಿಂಗಿಗೂ ಒಂಥರ ಮೈಂಡಲ್ಲಿತ್ತು, ಅವರು ಬೇಗ ಔಟ್ ಆಗೋಗ್ಬಿಟ್ರು. ಇಲ್ಲಾಂದಿದ್ರೆ ಇವರಿಬ್ಬರು ಪಾರ್ಟ್ನರ್ಶಿಪ್ ಇದ್ದಿದ್ರೆ ಏನು ನನ್ನ ಗೇಮ್ KKR ಗೆದ್ದೇ ಬಿಡ್ತಿದ್ರು ಅಂತ ಹೇಳ್ತಿರ್ಲಿಲ್ಲ, ಅಂದರೆ ಈ ಥರ ಸೋಲ್ತಿರ್ಲಿಲ್ಲ. ಆ 161ಗೆಲ್ಲ ಆಲ್ ಔಟ್ ಆಗ್ಬಿಟ್ಟು ಇವರಿಗೆ ಇವಾಗ ರನ್ ರೇಟು ಸಿಕ್ಕಾಬಟ್ಟೆ ಇದಾಗ್ಬಿಟ್ಟಿದೆ, ಲಾಸ್ ಆಗ್ಬಿಟ್ಟಿದೆ. ನೋಡೋಣ ನೆಕ್ಸ್ಟ್ ಗೇಮ್ಸ್ ಯಾವ ಥರ ಕಂಬ್ಯಾಕ್ ಮಾಡ್ತಾರಂತ. ಇವಾಗ ಮ್ಯಾಚ್ ಸ್ಟಾರ್ಟಿಂಗಿಂದ ಬಂದ್ಬೇಡ. ಟಾಸ್ ಗೆದ್ದುಬಿಟ್ಟು KKR ಅವರು ಬೌಲಿಂಗ್ ಚೂಸ್ ಮಾಡ್ತಾರೆ. ಒಳ್ಳೆ ಡಿಸಿಷನ್ನೇ, ಯಾಕಂದರೆ ಈಡನ್ ಗಾರ್ಡನ್ಸ್ ಅಂತ ಪಿಚ್ಚಲ್ಲಿ ನಾನೇ ತುಂಬ ಸತಿ ಹೇಳಿದ್ದೀನಿ ಬೇರೆ ಗೇಮ್ಸಿಗೆ ಪ್ರಿವ್ಯೂ ಮಾಡಬೇಕಂದ್ರೆ ಎಷ್ಟು ಹೊಡೆದ್ರು ಸೇಫ್ ಇಲ್ಲ, ಬಂದ್ಬಿಟ್ಟು ವಾಪಸ್ ಚೇಸ್ ಮಾಡೇ ಮಾಡ್ತಾರೆ ಅಂತ. ಸೊ ಕರೆಕ್ಟ್ ಡಿಸಿಷನ್ನೇ. ಓಪನಿಂಗ್ ಪಾರ್ಟ್ನರ್ಶಿಪ್ ಸೂಪರಾಗಿ ಬರುತ್ತೆ ಗುರು. ಪವರ್ ಪ್ಲೇನಲ್ಲಿ ಅಭಿಷೇಕ್ ಶರ್ಮಾ ಆ್ಯಂಡ್ ಟ್ರಾವಿಸ್ ಹೆಡ್. ಅಭಿಷೇಕ್ ಶರ್ಮಾ ಸ್ವಲ್ಪ ನಿಧಾನಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಬಟ್ ಆಮೇಲೆ ಅವರು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಟ್ರಾವಿಸ್ ಹೆಡ್ ಅಂತ ಬಂದಾಗ ಸೂಪರಾಗಿ ಆಡಿದ್ರು ಇವತ್ತು. ಎಷ್ಟೋ ದಿನ ಆಗ್ಬಿಟ್ಟಿತ್ತು ಟ್ರಾವಿಸ್ ಹೆಡ್ ಬ್ಯಾಟಿಂಗ್ ಆಡೋದು ನೋಡಿಬಿಟ್ಟು. ಸೊ ಇಬ್ಬರೂ ಪವರ್ ಪ್ಲೇಯರ್ ಒಳ್ಳೆ ಪಾರ್ಟ್ನರ್ಶಿಪ್ ಕಟ್ತಾರೆ. 80+ ರನ್ಸ್ ಏನೋ ಬರುತ್ತೆ. ಅದಾದಮೇಲೆ ಟ್ರಾವಿಸ್ ಹೆಡ್ ಔಟಾಗಿ ಹೋಗ್ತಾರೆ 46 ರನ್ಸಿಗೆ. 21 ಬಾಲ್ಸ್ ಅಷ್ಟೇ ಅವ್ರು ತೊಗೊಂಡಿದ್ದು. 6-4, 3 6. ಆ್ಯಕ್ಚುಲಿ ಅಲ್ಲಿ ಏನಾಗೋಗುತ್ತಂದರೆ ಇಶಾನ್ ಕಿಶನ್ನು ಹೊಡೆಯೋಕ್ಕೆ ಹೋಗ್ಬಿಟ್ಟು ಔಟ್ ಆಗಿದ್ದು. ಇವಾಗ ಬ್ಲೆಸ್ಸಿಂಗ್ ಮುಜರಾಬಾನಿಗೆ 4 ವಿಕೆಟ್ ಸಿಕ್ತು, ಕರೆಕ್ಟು, ಕ್ರೆಡಿಟ್ಸ್ ಕೊಡಲೇಬೇಕು, ಅದರಲ್ಲೇನೂ ಡೌಟ್ ಇಲ್ಲ. ಬಟ್ 2 ವಿಕೆಟ್ ಏನಾಗೋಯ್ತು ಅಂದರೆ ಅಲ್ಲಿ ಈ ಕಡೆ ಇಶಾನ್ ಕಿಶನ್ ಔಟ್ ಆಗ್ತಿದ್ದಂಗೆ ಸ್ವಲ್ಪ ನೋಡಬೇಕಿತ್ತು. ಅಭಿಷೇಕ್ ಶರ್ಮಾ ಅರ್ಜೆಂಟ್ ಮಾಡೋಕ್ಕೆ ಹೋದ್ರು ಗುರು, ಇಲ್ಲಾಂದರೆ ಇನ್ನೂ ಬರ್ಬೋದಿತ್ತು. ಅವರು ಅಭಿಷೇಕ್ ಶರ್ಮಾ ಒಂದು 48 ರನ್ಸಿಗೆ ಔಟಾಗಿ ಹೋಗ್ತಾರೆ. 21 ಡೆಲಿವರೀಸಿಂದ 4 4 4 6. ಇನ್ನೂ ಆಡಬೇಕಿತ್ತು ಅಭಿಷೇಕ್ ಶರ್ಮಾ. ಆ್ಯಕ್ಚುಲಿ ಅದು ನೆಸಸರಿ ಇರಲಿಲ್ಲ. ಅದ್ರ ಹಿಂದಿನ ಬಾಲ್ ಫಸ್ಟ್ ಬಾಲೇ ಔಟ್ ಆಗಿರ್ತಾರೆ. ಬಟ್ ಇಶಾನ್ ಕಿಶನ್ ಅದಾದಮೇಲೆ ಇವರು ಅರ್ಜೆಂಟ್ ಮಾಡೋದು ಬೇಕಿರಲಿಲ್ಲ. ಒಂದು 2-3 ವಿಕೆಟ್ ಇವರೇ ಕೊಟ್ಟರು. ಮುಜರಾಬಾನಿ 4 ವಿಕೆಟಲ್ಲಿ ಓಕೆ, ಬಟ್ ಕ್ರೆಡಿಟ್ಸ್ ಕೊಡಲೇಬೇಕು. ಅದಾದಮೇಲೆ ಹೆನ್ರಿ ಕ್ಲಾಸನ್ ಬರ್ತಾರೆ. ಮೇಯ್ನ್ ಇವರೇ ಗುರು, ಚೆನ್ನಾಗಿ ಆಡಿದ್ರು ಆ್ಯಕ್ಚುಲಿ. ಬಟ್ಟು 35 ಬಾಲ್ಸಿಗೆ 52 ರನ್ಸ್ ಹೊಡೆದ್ರು. 4-4, 1 6. ನಾನು ನೋಡಿದ ಕ್ಲಾಸನ್ ಇದಲ್ಲ ಗುರು, ಸ್ವಲ್ಪ ನಿಧಾನ. ಇವ್ರ ರೇಂಜಿಗೆ ಇವ್ರು ನಿಧಾನಕ್ಕೆ ಆಡಿದ್ರು. ಇವಾಗ ಹೇಳ್ಬೋದು ಸಿಚುವೇಶನ್ ಹಂಗೆ ಅಂತ, ಬಟ್ ಮೊದಲಿಂದ ಕ್ಲಾಸನ್ನು ನೋಡ್ಕೊಂಬಂದಿರೋರು ಗೊತ್ತಿರುತ್ತೆ, ಅವರು ಫೋರ್ಸಲ್ಲೆಲ್ಲ ಡೀಲೇ ಮಾಡಲ್ಲ ಸಿಕ್ಸಸ್ಸಲ್ಲಿ ಅಂತ. ಮೇಯ್ನ್ ಇನ್ನೊಂದು ಹೆಂಗೆ ಗೊತ್ತಾ, ನಾನು ಡೀಟೇಲ್ ಸ್ಕ್ವಾಡ್ ಅನಾಲಿಸಿಸ್ ಮಾಡ್ಬೇಕಂದ್ರೆ ಹೇಳಿದ್ನಲ್ಲ, ಇವ್ರಿಗೆ ಟಚ್ ಬಿಟ್ಟೋಗ್ಬಿಟ್ಟಿದೆ. ಇವ್ರು ಯಾವಾಗ ಒಂದ್ಸತಿ ಇಂಟರ್ನ್ಯಾಷನಲ್ ಕೆರಿಯರಿಗೆ ರಿಟೈರ್ಮೆಂಟ್ ಕೊಟ್ಟರು ಆವಾಗಿಂದ ಇವರು ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಲೀಗ್ಸಲ್ಲಿ ನೋಡ್ತಾ ಇದ್ದೀನಲ್ಲ, ಅಂದರೆ ಸ್ವಲ್ಪ ದಪ್ಪನೂ ಆಗಿದ್ದಾರೆ. ಆ್ಯಂಡ್ ಫಿಟ್ನೆಸ್ಸೂ ಅಷ್ಟೇ, ಮೊದಲಿನ ರೇಂಜಿಗೆಲ್ಲ ಏನೂ ಇಲ್ಲ. ಸೊ ಇರಲಿ, ಬಟ್ಟು ಮೇ ಬಿ ಇನ್ನೇನು ಈ ಸೀಸನ್ ಆಗೋಷ್ಟೊತ್ತಿಗೆ ಫಾರ್ಮಿಗೆ ಬಂದುಬಿಡ್ತಾರೆ ಅನಿಸುತ್ತೆ. ಬಟ್ ಓಕೆ, ಈ 35 ಬಾಲ್ಸ್ 52 ರನ್ಸುವೆ ಹ್ಯಾಪಿನೇ. ಅದಾದಮೇಲೆ ನೆಕ್ಸ್ಟು ಅನಿಕೇತ್ ವರ್ಮಾ 0ಗೆ ಔಟಾಗಿ ಹೋಗ್ತಾರೆ. ಮೇಯ್ನ್ ಗುರು ನಿತೀಶ್ ಕುಮಾರ್ ರೆಡ್ಡಿ ಆಡಿದಂಥ ಇನ್ನಿಂಗ್ಸು ಚೆನ್ನಾಗಿತ್ತು ಇವತ್ತು. ಅವರು 24 ಬಾಲ್ಸಿಗೆ 39 ರನ್ಸು. ಅದೇ ಹೇಳಿದ್ನಲ್ಲ, ಇವರಿಬ್ಬರದ್ದು ಪಾರ್ಟ್ನರ್ಶಿಪ್ಪು ಕ್ಲಾಸನ್ ಆ್ಯಂಡ್ ರೆಡ್ಡಿದು ಗೇಮ್ನ ಸ್ವಲ್ಪ ಇನ್ನೂ ಮೇಲ್ಗಡೆ ತೊಗೊಂಡೋಗುತ್ತೆ, ಇಲ್ಲಾಂದ್ರೆ ಇನ್ನೂ ಬೇಗ ಕೊಲಾಪ್ಸ್ ಆಗ್ಬಿಡೋರು. ಅದಾದಮೇಲೆ ಇವರಿಬ್ಬರು ಔಟ್ ಆಗ್ತಿದ್ದಂಗೆ ಆ್ಯಕ್ಚುಲಿ ಕ್ಲಾಸನ್ ಕೊನೆ ತನಕನೂ ಇರ್ತಾರೆ. ಬಟ್ ರೆಡ್ಡಿ ಔಟ್ ಆದಮೇಲೆ ಇನ್ನೇನು ಗುರು, ಸಲೀಲ್ ಅರೋರಾನು 0ಗೆ ಔಟಾಗಿ ಹೋಗ್ತಾರೆ. ನಾನು ಸಲೀಲ್ ಅರೋರಾನ ತುಂಬ ಹೈಯಾಗಿ ರೇಟ್ ಮಾಡ್ತೀನಿ. ಇವಾಗ ಕರೆಕ್ಟು ವೈಭವ್ ಅರೋರಾ ಯಾರ್ಕರ್ ಥರ ಟ್ರೈ ಮಾಡಿದ್ರು, ಚೆನ್ನಾಗಿ ಬಂತು ಬಾಲು, ಬೋಲ್ಡ್ ಆದರು ಅಂತ. ಬಟ್ ಈಗ ಅದೆಲ್ಲ ಲೆಕ್ಕಕ್ಕೆ ಬರೋದಿಲ್ಲ. ಎಂಡ್ ಆಫ್ ದ ಡೇ ಸ್ಕೋರ್ ನೋಡ್ಬೇಕಂದ್ರೆ ಏನು ಹೇಳ್ತಾರೆ, ಗುರು ಈ ವ್ಯಕ್ತಿ RCB ಮೇಲೂ ಫೇಲಿಯರು, ಅದಾದಮೇಲೆ KKR ಮೇಲೂ ಫೇಲಿಯರು, ಇವ್ರಿಗೆ ಚಾನ್ಸ್ ಬೇಕಾ ಬೇಡವಾ ಅಂತ ಕೇಳ್ತಾರೆ. ಅಂದರೆ ಬ್ಯಾಕ್ ಮಾಡ್ತಾರೆ. ಬಟ್ ನಾನು ಜನರಲಿ ಹೇಳಿದ್ದು ಪಾಪ ಕೆಲವೊಂದು ಪ್ಲೇಯರ್ಸ್ ಸಿಗೋದು ಯಾವ ಥರ ಬ್ಯಾಡ್ ಲಕ್ ಆಗೋಗ್ಬಿಡುತ್ತೆ ಅಂತ. ಆದಮೇಲೆ ಏನು ಗುರು, ಹರ್ಷ್ ದುಬೆ ಬಂದುಬಿಟ್ಟು 9 ರನ್ಸ್ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಅದೇ ಶಿವಾಂಗ್ ಕುಮಾರ್ 4. ಅದೇ ಬಂದರೆಲ್ಲ ಬೌಂಡ್ರೀಸ್ ಹೊಡಿತಿರ್ತಾರೆ. ಸೊ ಇದೆಲ್ಲ ಸೇರಿಬಿಟ್ಟು 228ಗೆ ರೀಚ್ ಆಗ್ತಾರೆ. ನೆಕ್ಸ್ಟ್ ಇವಾಗ KKR ಬೌಲಿಂಗ್ ಬಗ್ಗೆ ಸ್ವಲ್ಪ ಮಾತಾಡೋಂಗಿದ್ರೆ ಇನ್ನೇನು ಗುರು, ವೈಭವ್ ಅವರ ಜಸ್ಟ್ ಮಿಸ್ಸು ಹಾಫ್ ಸೆಂಚುರಿಯಿಂದ ಅವರು 47 ರನ್ಸ್ ಕೊಟ್ಟು 2 ವಿಕೆಟು. ಏನು ಹೇಳೋಂಗಿಲ್ಲ, ವೈಭವ್ ಅವರ ಯಾವಾಗಲೂ ಹಾಫ್ ಸೆಂಚುರಿ ಹೊಡ್ಸ್ಕೊಳ್ಳೋರು ಇವತ್ತು 47 ರನ್ ಕೊಟ್ಟಿದ್ದಾರೆ ಅಂದರೆ ಗುಡ್ ಅಂತಲೇ ಹೇಳಬೇಕು. ಎಷ್ಟೋ ದಿವಸ ಆದಮೇಲೆ ನೋಡಿದೆ. ಆ್ಯಕ್ಚುಲಿ ಡೆತ್ತಲ್ಲಿ ಸ್ವಲ್ಪ ಇರೋದ್ರಲ್ಲಿ ಚೆನ್ನಾಗಿ ಮಾಡಿದ್ರು, ಇಲ್ಲಾಂದರೆ ಅಲ್ಲೂ ಹೊಡ್ಸ್ಕೊಂಬಿಡೋರು. ಅದಾದಮೇಲೆ ಬ್ಲೆಸ್ಸಿಂಗ್ ಮುಜರಾಬಾನಿ 41 ರನ್ಸ್ ಕೊಟ್ಟು 4 ವಿಕೆಟ್ಸು.
ಅದೇ ಹೇಳಿದ್ನಲ್ಲ 4 ವಿಕೆಟಲ್ಲಿ ಒಂದು 2-3 ವಿಕೆಟ್ ಇವರುಗಳೇ SRH ಅವರೇ ಎಸ್ತರು. ಅಲ್ಲ ವಿಕೆಟ್ ಕಾಲಮಲ್ಲಿ ಎಂಡ್ ಆಫ್ ದ ಡೇ 4 ವಿಕೆಟ್ಸ್ ಇದೆ ಅಂದರೆ ಒಳ್ಳೆ ಬೌಲಿಂಗೇನೆ. ಬಟ್ ಜನರಲಿ ಫುಲ್ ಅನಲೈಸ್ ಮಾಡಬೇಕಂದ್ರೆ ಹೇಳ್ತಿರೋದು ಅಷ್ಟೇ. ಅದಾದಮೇಲೆ ಸುನಿಲ್ ನರೈನು 38 ರನ್ಸು. ಗುರು ಎಕನಾಮಿಕಲಿ ಮಾಡಿದ್ರು, ಇರೋದ್ರಲ್ಲಿ ಪರವಾಗಿಲ್ಲ ಅಂತ ಅಷ್ಟೇ. ಅವರು ಹೊಡೆಸ್ಕೊಂಡ್ರು, ಬಟ್ಟು ಪರವಾಗಿಲ್ಲ. ಅದಾದಮೇಲೆ ವರುಣ್ ಚಕ್ರವರ್ತಿ ಏನು ಗುರು 2 ಓವರಿಗೆ 31 ರನ್ನು. ನಾನು ಶಾಕ್ ಆಗೋಯ್ತು ಆ್ಯಕ್ಚುಲಿ. SRH ಅವರು ಪವರ್ ಪ್ಲೇಲಿ ಫಸ್ಟು ವರುಣ್ ಚಕ್ರವರ್ತಿ ಬರೋಕ್ಕಿಂತ ಮುಂಚೆ ಅಷ್ಟು ರನ್ಸ್ ಏನು ಹೋಗಿರೋದಿಲ್ಲ, ಒಂದು ರೇಂಜಿಗೆ ಆಡ್ತಿರ್ತಾರೆ ಅಷ್ಟೇ. ಸಿಗುತ್ತೆ ಮೊಮೆಂಟಮ್ ವರುಣ್ ಚಕ್ರವರ್ತಿ ಓವರಲ್ಲಿ. ಮೇಯ್ನು 20+ ರನ್ಸು ಫಸ್ಟ್ ಓವರಲ್ಲಿ. ಏನು ಮಾಡೋಕ್ಕಾಗುತ್ತೆ, ಕಷ್ಟ ಆಗೋಯ್ತು ಇವ್ರಿಗೇನೆ. ಏನು ಮಾಡ್ಬೇಕಂತಲೇ ಗೊತ್ತಾಗಿಲ್ಲ. ಅದಕ್ಕೆ ಇವ್ರಿಗೆ ಬರೀ 2 ಓವರ್ ಕೊಟ್ಟರು. ಕಷ್ಟ ಇದೆ ಗುರು, ಇದೇ ಕಂಟಿನ್ಯೂ ಆದರೆ 2 ಓವರಿಗೆ 31 ರನ್ನು. ಕಾರ್ತಿಕ್ ತ್ಯಾಗಿ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಅಂದರೆ ಇವಾಗ ಸ್ಕೋರ್ ಬೋರ್ಡ್ ಮೇಲೆ ನೋಡೋಕ್ಕೆ 48 ರನ್ ಕೊಟ್ಟು 1 ವಿಕೆಟ್ ತೆಗೆದಿದ್ದಾರೆ. ಬಟ್ಟು ಪೇಸ್ ಏನು ಇವರು 145+ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಅದು ಒಳ್ಳೆಯದು. ಬಟ್ಟು ಇವಾಗ ಇವ್ರು ಇನ್ನೊಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ಈ ಕಟ್ಟರ್ಸು ಇಲ್ಲಾಂದರೆ ಇವ್ರು ಯಾವಾಗಲೂ ಸ್ವಲ್ಪ ಫುಲ್ಲರ್ ಲೆಂತೆ ಆಗ್ತಿದ್ರು ಇವತ್ತು. ಬಟ್ ಅದೆಲ್ಲ ಇಲ್ದಲ್ಲೇ ಸ್ವಲ್ಪ ಬೇರೆ ಬೇರೆ ಥರ ಪ್ರಾಕ್ಟೀಸ್ ಮಾಡಿದ್ರೆ, ಆಫ್ ಕಟ್ಟರು, ಅದಾದಮೇಲೆ ಸ್ವಲ್ಪ ಲೆಗ್ ಕಟ್ಟರು, ಇದೆಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ಸ್ವಲ್ಪ ಇನ್ನೂ ಎಫೆಕ್ಟಿವ್ ಆಗ್ತಾರೆ. ಒಳ್ಳೆ ಪೊಟೆನ್ಷಿಯಲ್ ಇದೆ ಕಾರ್ತಿಕ್ ತ್ಯಾಗಿ ಆ್ಯಕ್ಚುಲಿ. ಅದಾದಮೇಲೆ ಅನುಕೂಲ್ ರಾಯ್ ಇವರು 2 ಓವರ್ಗೆ 16 ರನ್ ಕೊಟ್ಟು 1 ವಿಕೆಟನ್ನು ತೆಗಿತಾರೆ. ಅನುಕೂಲ್ ರಾಯ್ ಚೆನ್ನಾಗಿ ಮಾಡ್ತಾರೆ ಗುರು. ಡೊಮೆಸ್ಟಿಕ್ಕಲ್ಲೂ ಇವರು ತುಂಬ ಸಿಚುವೇಶನ್ಸಲ್ಲಿ ಬ್ಯಾಟ್ ಆ್ಯಂಡ್ ಬಾಲಿಂದ ಗೆಲ್ಲಿಸಿದ್ರು. ಬಟ್ ಇಲ್ಲೂ ಚೆನ್ನಾಗಿ ಮಾಡಿದ್ರು. ಓವರಾಲ್ ಅಂತ ತೊಗೊಂಡಾಗ ಇಲ್ಲಿ ವರುಣ್ ಚಕ್ರವರ್ತಿ ಸ್ವಲ್ಪ ಕಷ್ಟಪಟ್ಟರು. ಅದು ಬಿಟ್ಟರೆ ಇರೋದ್ರಲ್ಲಿ ಎಲ್ಲರೂ ಚೆನ್ನಾಗೇ ಮಾಡಿದ್ರು. ಸೊ ನೆಕ್ಸ್ಟ್ ಇವಾಗ 228ನ ಚೆಸ್ ಮಾಡೋಕ್ಕೆ ಬರ್ತಾರೆ KKR ಅವರು. ಸೂಪರಾಗಿ ಸ್ಟಾರ್ಟ್ ಮಾಡ್ತಾರೆ ಗುರು. ಫಿನ್ನಾಲನ್ನು ಸಾಕಾದಾಗಿ ಮಾಡ್ತಾರೆ. ನಾನು ಅಂದ್ಕೊಂಡೆ ಹೆಂಗಿದ್ರು ಇವ್ರಿಗೆ ಸೆಮಿಫೈನಲ್ಸ್ ಆಡೋ ಅಭ್ಯಾಸ ಇದೆ, ಇನ್ನೊಂದು ಇವತ್ತು ಫಾಸ್ಟೆಸ್ಟ್ 50 ನೋಡ್ಬೋದಾ ಅಂತ. ಬಟ್ಟು ಆ್ಯಕ್ಚುಲಿ ತುಂಬ ಚೆನ್ನಾಗಿ ನಾವು ಸ್ಟಾರ್ಟ್ ಮಾಡಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಏನೂ ಮಾಡೋದಕ್ಕಾಗೋದಿಲ್ಲ. 7 ಬಾಲಿಗೆ 28 ರನ್ ಕೊಟ್ಟು ಔಟ್ ಆಗೋಗ್ತಾರೆ. 4 4 2 6. ಒಳ್ಳೆ ಪ್ಲ್ಯಾನ್ಸ್ ತೊಗೊಂಬರ್ತಾರೆ ಇವತ್ತು ಇಶಾನ್ ಕಿಶನ್ನು. ಕರೆಕ್ಟಾಗಿರೋ ಟೈಮಲ್ಲಿ ಬೌಲರ್ಸ್ನು ರೊಟೇಷನ್ ಮಾಡಿದ್ರು. ನೆಕ್ಸ್ಟ್ ಅದಾದಮೇಲೆ ರಹಾನೆ ಪಾಪ ಕಷ್ಟಪಡ್ತಾ ಇರ್ತಾರೆ. ನಾನು ಹೇಳಲಿಲ್ವಾ ರಹಾನೆ ಆಡೋದಿಲ್ಲ ಗುರು. ಈಗ ಏನಾಗ್ಬಿಟ್ಟಿದೆ ಅಂದರೆ ಅವ್ರಿಗೆ 2 ವರ್ಷದ ಹಿಂದಿನ ರಹಾನೆ ಇದೆಲ್ಲ. ಈಗ ಕೇಳ್ಬೋದು ಕೆಲವೊಬ್ಬರು ಫಸ್ಟ್ ಮ್ಯಾಚಲ್ಲಿ ಅವ್ರು 50 ಹೊಡೆದ್ರಲ್ಲ, ಇವಾಗ ಗುರು ಯಾಕೆ ಹಿಂಗೆ ಹೇಳ್ತಾ ಇದೆಯಾ ಅಂತ. ನಾನು ಡೀಟೇಲ್ಸ್ ಸ್ಕ್ವಾಡ್ ಅನಾಲಿಸಿಸ್ ಮಾಡೋವಾಗ ನಾನು ಏನು ಹೇಳಿದ್ದೆ, ಕಷ್ಟಪಟ್ಟೇ ಪಡ್ತಾರೆ ಅಂತ. ಇವಾಗ ಲಾಸ್ಟ್ ಟೈಮ್ ಏನಾಗೋಯ್ತು ಮುಂಬೈ ಇಂಡಿಯನ್ಸ್ ಮೇಲೆ ಅಂದರೆ ಹಾರ್ದಿಕ್ ಪಾಂಡ್ಯಯಿಂದನೇ ಅವ್ರಿಗೆ ಮೊಮೆಂಟಮ್ ಸಿಕ್ಬಿಡ್ತು ಅಲ್ಲ ಗುರು. ಫಸ್ಟ್ ಆಫ್ ಆಲ್ ಮುಂಬೈ ಅವ್ರ ಹೋಮ್ ಗ್ರೌಂಡು ರಹಾನೆದು. ಅದೊಂದು ಇನ್ನೊಂದೇನೆಂದರೆ ಲೆಗ್ ಸೈಡ್ ಹಾಕ್ತೀನಿ, ಶಾರ್ಟ್ ಬಾಲ್ ಹಾಕ್ತೀನಿ ಎಲ್ಲ ಹೋದ್ರೆ ರಹಾನೇನ ಅದನ್ನು ಟೆಸ್ಟ್ ಮ್ಯಾಚಲ್ಲಿ ಹಾಕಿದ್ರು ಶಾರ್ಟ್ ಹೊಡಿಯೋರು. ಆ್ಯಂಡ್ ಮಧ್ಯರಾತ್ರಿ 3 ಗಂಟೆಲಿ ಎಬ್ಸ್ಬಿಟ್ಟು ಬಾ ಗುರು ಪ್ರಾಕ್ಟೀಸ್ ಮಾಡೋಣ ಅಂದ್ಬಿಟ್ಟು ಆ ಬಾಲ್ ಹಾಕಿದ್ರೆ ಅಲ್ಲೇ 6 4 ಹೊಡಿಯೋರು. ಸೊ ಅಲ್ಲವ್ರಿಗೆ ಮೊಮೆಂಟಮ್ ಬಂತು ಅಷ್ಟೇ. ಅಂದರೆ ರಹಾನೆ ಚೆನ್ನಾಗಿ ಆಡಲಿ, ನಾನು ಆ್ಯಸ್ ಅ ಫ್ಯಾನ್ ಅಷ್ಟೇ ಫ್ಯಾನು. ಟೆಸ್ಟ್ ಮ್ಯಾಚಿಂದ ನೋಡ್ಕೊಂಬಂದಿದ್ದೀನಿ ಅವ್ರನ್ನ ತುಂಬ ಇಯರ್ಸಿಂದ. ಡೊಮೆಸ್ಟಿಕ್ಕಲ್ಲೂ ಅಷ್ಟೇ, ಇಂಟರ್ನ್ಯಾಷನಲ್ ಇದರಲ್ಲೂ ಅಷ್ಟೇ. ಬಟ್ ಅದೇ ಹೇಳಿದ್ನಲ್ಲ, ಕಷ್ಟಪಟ್ಟೇ ಬರ್ತಾರೆ. ಅಷ್ಟು ಈಸಿ ಇಲ್ಲ ಈ ಜನ್ರೇಷನಿಗೆ ಅಡಾಪ್ಟ್ ಆಗೋದು. ಎಸ್ಪೆಷಲಿ ಟ್ರೆಂಡ್ ಇದೆಯಲ್ಲ, ಸ್ವಲ್ಪ ಕಷ್ಟ ಆಗೇ ಆಗುತ್ತೆ ರಹಾನೆಗೆ. ಅದಾದಮೇಲೆ ನೆಕ್ಸ್ಟ್ ಆ್ಯಕ್ಚುಲಿ ಗ್ರೀನು ಅನ್ಫಾರ್ಚುನೇಟ್ಲಿ ಮತ್ತೆ ಹೋಗೆ 2 ರನ್ನು. ಇವ್ರು ಕೊಟ್ಟಂಥ ಎಷ್ಟೋ 24 25 ಕೋಟಿ ಅನಿಸುತ್ತೆ, ಅಷ್ಟು ಬಂದಿಲ್ಲ 2 ಮ್ಯಾಚ್ನೂ ಸೇರಿಸ್ಬಿಟ್ಟು. ಅಂದರೆ 25 ನಂಬರು ಬಂದಿಲ್ಲ. ಬೇಗ ಔಟ್ ಆಗೋಗ್ತಿದ್ದಾರೆ. ಬೌಲಿಂಗ್ ಅಂತ ಬಂದಾಗ ಅದೇ ರಹಾನೆ ಹೇಳ್ದಂಗೆ ಆದಷ್ಟು ಬೇಗ ನೋಡ್ತೀರಾ ಬೌಲಿಂಗ್ ಮಾಡೋದು ಅಂತ ಹೇಳಿದ್ದಾರೆ. ನೋಡೋಣ ಇವ್ರೇನು ಮಾಡ್ತಾರೆ ಅಂತ. ಆದಮೇಲೆ ಗುರು ರಘುವಂಶಿ ಚೆನ್ನಾಗಿ ಆಡಿದ್ರು ಪಾಪ. ಅನ್ಫಾರ್ಚುನೇಟ್ಲಿ ರನ್ಔಟ್ ಆಗೋಯ್ತು. ಇಲ್ಲಾಂದರೆ ಇನ್ನೂ ಮೇ ಬಿ ಚಾನ್ಸ್ ಇರೋದೇನೋ. ಇನ್ನು 29 ಬಾಲ್ಸಿಗೆ 52 ರನ್ಸು. ಬೌಂಡ್ರೀಸ್ ಬರ್ತಿತ್ತು. ಇವರು ಅಂದರೆ 50 ಎಲ್ಲ ಅಷ್ಟು ಈಸಿಯಾಗಿ ಕಂಪ್ಲೀಟ್ ಮಾಡೋಕ್ಕಾಗ್ತಿರ್ಲಿಲ್ಲ. SRH ಅವ್ರದ್ದು ಏನು ಫೀಲ್ಡಿಂಗ್ ಮಾಡ್ತಾರೆ ಗುರು ಇವತ್ತು. ರನ್ಔಟ್ಗಳು ಮಿಸ್ ಮಾಡಿದ್ರು. ಅದಾದಮೇಲೆ ಆ ಬೌಂಡ್ರಿ ಲೈನಲ್ಲಿ 1 ಓವರಲ್ಲಿ 2 ಸತಿ ಬಾಲ್ ಬಿಡ್ತಾ ಇದ್ದಾರೆ. ಇನ್ನೇನು ಇಶಾನ್ ಕಿಶನ್ಗಂತಲ್ಲ, ಬೇರೆ ಯಾವ ಕ್ಯಾಪ್ಟನ್ಗಾಗಿದ್ರು ಕೋಪ ಬಂದಿರೋದು. ಏನು ಎಲ್ಲರೂ ಕೂಲಾಗಿ ರಿಯಾಕ್ಟ್ ಮಾಡೋದಕ್ಕಾಗುತ್ತಾ? ಅದಾದಮೇಲೆ ಏನು ಗುರು ಏನು ಮಾಡ್ತಾಯಿದೆ ಅಂತ ಇಶಾನ್ ಕಿಶನ್ ಒಳ್ಳೆ ಕೇಳ್ದಂಗಿತ್ತು. ಅದಾದಮೇಲೆ ಅನುಕೂಲ್ ರಾಯ್ ರನ್ಔಟ್ ಗುರು 11ನೇ ಓವರ್ ತನಕನೂ ಗೇಮಲ್ಲಿ ಇರ್ತಾರೆ ಆ್ಯಕ್ಚುಲಿ. ಅಂದರೆ SRH ಅವರು ಸ್ವಲ್ಪ ಪ್ರೆಷರಲ್ಲಿ ಇದು ಮಾಡ್ತಿರ್ತಾರೆ. ಬಟ್ಟು ಅದಾದಮೇಲೆ ಇನ್ನೇನು ಗುರು ರನ್ಔಟ್ ಆಗ್ತಿದ್ದಂಗೆ ಸ್ವಲ್ಪ ಪ್ರೆಷರ್ ಆಗೋಗುತ್ತೆ. ಆ್ಯಂಡ್ ರಿಂಕು ಸಿಂಗು ಇನ್ನೂ ಆಡೋರು, ಬಟ್ ಅವ್ರಿಗೆ ಒಂಥರ ಮೈಂಡಲ್ಲಿ ಇದಾಗೋಯ್ತು, ರನ್ಔಟ್ ಇದಾಗ್ಬಿಡ್ತಲ್ಲ ಏನು ಮಾಡೋದು ಅಂತ. ಅವ್ರು ಅದಕ್ಕೆ 25 ಬಾಲ್ಸಿಗೆ 35 ರನ್ಸು. ಮೇ ಬಿ ಇದ್ದಿದ್ರೆ ಸ್ವಲ್ಪ ಹೇಳಿದ್ನಲ್ಲ ಗೇಮ್ ಇನ್ನೂ ತೊಗೊಂಡು ಹೋಗ್ಬೋದಿತ್ತು ಅಂತ. ಅದಾದಮೇಲೆ ನನ್ನ ಗುರು ರಮನ್ದೀಪ್ ಸಿಂಗು ಇವತ್ತು ಒಳ್ಳೆ ಕಾಮಿಡಿ ಆ್ಯಕ್ಚುಲಿ. ಬ್ಯಾಟಿಂಗ್ ಬರೋಕ್ಕಿಂತ ಮುಂಚೆ ಒಳ್ಳೆ ಪುಷಪ್ಸ್ ಮಾಡ್ತಿರ್ತಾರೆ. ನಾನು ಅಂದ್ಕೊಂಡೆ ಇವ್ರು ಗ್ರೌಂಡಲ್ಲಿ ಪುಷಪ್ಸ್ ಮಾಡೋದು ನೋಡಿ ಸ್ವಲ್ಪ ಹೊಡಿತಾರೆ ಅಂತ.
ಏನು ಗುರು ಅವರು 10 ರನ್ ಹೊಡೆದಿದ್ದು. ಅದಾದ್ಮೇಲೆ ಸುನಿಲ್ ನಾರಾಯಣ್ ಬ್ಯಾಟಿಂಗಿಗೆ ಬರ್ತಾರೆ. ಅವರು 4 ಬಾಲಿಗೆ 12 ರನ್ನು. ನಾನು ಹೇಳಲಿಲ್ವಾ ಅಂದರೆ ಅವ್ರು ಬ್ಯಾಟಿಂಗ್ ಬರೋದಿಲ್ಲ ಅಂದರೆ ಆ ಫಿಂಗರ್ಸ್ದು ನಾನು ಡೀಟೇಲಾಗಿ ಹೇಳಿದ್ದೀನಿ ಅದನ್ನು ಡೀಟೇಲ್ ಸ್ಕ್ವಾಡ್ ಅನಾಲಿಸಿಸಲ್ಲಿ. ಸೊ ಅದಕ್ಕೆ ಅದೇ ಅವ್ರು 2 ಬಾಲ್ 2 ಸಿಕ್ಸ್ ಹೊಡೆದ್ರು ಫಸ್ಟು. ಮೇ ಬಿ ನಂಗೆ ಬಟ್ ಗೊತ್ತಿತ್ತು ಇವರೆಲ್ಲ ಆಡೋಕ್ಕಾಗೋದಿಲ್ಲ ಅಂತ. ಆದಮೇಲೆ ಇನ್ನೇನು ಇವರೆಲ್ಲ ಆಲ್ ಔಟ್ ಆಗಿ ಹೋಗ್ತಾರೆ. ಕಾರ್ತಿಕ್ ತ್ಯಾಗಿ ಇರ್ಬೋದು, ವೈಭವ್ ಅವರ ಇರ್ಬೋದು, ಏನೋ ಮಾಡೋದಕ್ಕಾಗಲ್ಲ ಅನ್ಫಾರ್ಚುನೇಟ್ಲಿ. ಸೋಲ್ತಾರೆ. ಇದು ಬರೀ ಸ್ಕೋರ್ ಬೋರ್ಡ್ ನೋಡೋರಿಗೆ ಒನ್ ಸೈಡೆಡ್ ಗೇಮ್ ಅನಿಸ್ಬಿಡುತ್ತೆ. ಬಟ್ ಫುಲ್ ಮ್ಯಾಚ್ ನೋಡಿರೋರಿಗೆ ಗೊತ್ತಿರುತ್ತೆ 10 ಓವರ್ ತನಕನೂ ಇವರು ಗೇಮ್ ಒಳಗಿದ್ರು ಅಂತ. ನೆಕ್ಸ್ಟು SRH ಬೌಲಿಂಗ್ ಬಗ್ಗೆ ಸ್ವಲ್ಪ ಮಾತಾಡೋಂಗಿದ್ರೆ ಇನ್ನೇನು ಪೇನಾಗಿ ನೋವಾಗೋಯ್ತು. ಹೆಸರೇ ಪೇಯ್ನು, ಇವರು ಟೀಮಿಗೆ ಮಾಡಿದ್ದು ಪೇಯ್ನು, ಇವ್ರಿಗೂ ಪೇಯ್ನು. 35 ರನ್ನು ಅದು ತುಂಬ ಕಷ್ಟ ಆಗೋದು ಗುರು. ನನ್ನ ಪ್ರಕಾರ ಸೀಸನ್ದು ಶಿವಮ್ ಅವಿನ್ ತೊಗೊಂಬರ್ಬೇಕು ಇವ್ರ ಬದಲು. ಏನು ಫಾರಿನ್ ಸ್ಲಾಟೇ ತರಬೇಕಂತ ಏನಿಲ್ಲ. ಕಮಿನ್ಸ್ ಬದಲು ಕಾರ್ಸ್ ಆಡ್ತಾರೆ ಅಂದ್ಕೊಂಡಿದ್ದೆ. ಅದವ್ರಿಗೇನೋ ಇನ್ನೂ ಇಂಜುರಿ ಅಂತಲೇ ಹೇಳ್ತಾ ಇದ್ದಾರೆ. ಅಂದರೆ ಸ್ವಲ್ಪ ಲೈಟಾಗಿ ಇಂಜುರಿ ಆಗಿತ್ತಂತೆ ಪ್ರಾಕ್ಟೀಸ್ ಮಾಡಬೇಕಂದ್ರೆ. ಸೊ ಅದಕ್ಕೋಸ್ಕರ ಅಷ್ಟೇ. ಅದಾದಮೇಲೆ ಅದಕ್ಕೆ ಗುರು ಇವ್ರ ಬದಲು ಮೇ ಬಿ ಸ್ವಲ್ಪ ಬೇರೆಯವ್ರನ್ನ ನೋಡ್ಬೋದು. ಓಂಕಾರ್ ತರ್ಮಲೇನು ಮಾಡಿಸ್ಬೋದು ಡೆಬ್ಯೂನ. ಇಲ್ಲ ಅವ್ರ ಮೇಲೆ ನಂಬಿಕೆ ಇಲ್ಲ ಅಂದರೆ ನನ್ನ ಪ್ರಕಾರ ಅದೇ ಸೀಸನ್ ಶಿವಮ್ಮವಿಗೆ ಮಾಡಿದ್ರೆ ಹೊಸ ಬಾಲಲ್ಲಿ ಸ್ಟಾರ್ಟ್ ಕೊಡ್ತಾರೆ. ಪವರ್ ಪ್ಲೇಲಿ ಎಲ್ಲ ಟೈಮಲ್ಲೂ ಹರ್ಷದುಬೆ ಬಂದೇ ಮಾಡಬೇಕಂತ ಆಗಲ್ಲ ಗುರು. ಯಾಕಂದರೆ ಕೆಲವೊಂದು ಪಿಚರ್ಸಲ್ಲಿ ಏನಾಗುತ್ತೆ ಅಂದರೆ ನಾನು ಪ್ರಿವ್ಯೂ ಮಾಡೋವಾಗ ಹೇಳ್ತಿರ್ತೀನಲ್ಲ, ಪವರ್ ಪ್ಲೇನಲ್ಲಿ ಬೌಲಿಂಗ್ ಮಾಡೋದಕ್ಕಾಗಲ್ಲ. ಕೆಲವೊಂದು ಸ್ಪಿನ್ನರ್ಸಿಗೆ ಹೊಡ್ಸ್ಕೊಂಡ್ಬಿಡ್ತಾರೆ. ಸೊ ಅದಕ್ಕೆ ಪೇನು ಬರೀ ತುಂಬ 35 ರನ್ ಕೊಡ್ತಾರೆ. 2 ಓವರ್ ಅಷ್ಟೇ ಅವರಿಗೆ ಚಾನ್ಸ್ ಸಿಕ್ಕಿದ್ದು. ಹರ್ಷದುಬೆ ಚೆನ್ನಾಗಿ ಮಾಡ್ತಾರೆ ಗುರು. ಅವರು 17 ರನ್ ಕೊಟ್ಟು 1 ವಿಕೆಟು. ಆದಮೇಲೆ ಉನ್ನಡ್ಕಟ್ಟು ಒಳ್ಳೆ ಎಕ್ಸ್ಪೀರಿಯೆನ್ಸ್ ತೊಗೊಂಬರ್ತಾರೆ ಗುರು. ನಾವೆಲ್ಲ ಯಾವುದೋ ಟೈಮಿಂದ ಉನ್ನಡ್ಕಟ್ಟನ್ನ ನೋಡ್ಕೊಂಬಂದಿದ್ದೀವಿ. ಇವ್ರಿಗೆ 3 ವಿಕೆಟ್ ಇವತ್ತು 21 ರನ್ ಕೊಟ್ಟು. ಅದಾದಮೇಲೆ ಇಶಾನ್ ಮಲಿಂಗ ಅವ್ರಿಗೆ 2 ವಿಕೆಟು 14 ರನ್ ಕೊಟ್ಟು. ನಿತೀಶ್ ಕುಮಾರ್ ರೆಡ್ಡಿ ಸೂಪರಾಗಿ ಮಾಡಿದ್ರು. ಬಂದ್ಬಿಟ್ಟು ಅನುಕೂಲ್ ರಾಯ್ ಫಸ್ಟ್ ಬಾಲ್ ಬೀಟ್ ಆಗ್ತಾರೆ, ಸೆಕೆಂಡ್ ಬಾಲ್ ಎಜ್ಜೊಡ್ಕೊಂಡು ಹೋಗುತ್ತೆ. ಇಶಾನ್ ಕಿಶನ್ ಕ್ಯಾಚ್ ಹಿಡ್ಕೋತಾರೆ. ಒಂಥರ ಡ್ರೀಮ್ ಆಫ್ ದ ಡೆಲಿವರಿ. ಆ ಸೀಮ್ ಮೂಮೆಂಟ್ ಏನಿತ್ತು ಆ್ಯಕ್ಚುಲಿ ಒಳ್ಳೆ ಕಾನ್ಫಿಡೆನ್ಸ್ ಕೊಡ್ತು. ಇವ್ರಿಗೆ ಬ್ಯಾಟಿಂಗಲ್ಲೂ ಆಡಿದ್ರಲ್ಲ ಚೆನ್ನಾಗಿ. ಸೊ ಒಳ್ಳೆ ಕಾನ್ಫಿಡೆನ್ಸಿಂದ ಬಂದು ಬೌಲಿಂಗ್ ಮಾಡಿದ್ರು ಅಷ್ಟೇ ಗುರು. ಇನ್ನೇನು KKRಗೆ ಹೆವಿ ರನ್ ರೇಟ್ ಮೇಲೆ ಹೊಡೆತಾ ಬಿದ್ದಿದೆ. ನೋಡೋಣ ನೆಕ್ಸ್ಟ್ ಗೇಮ್ಸ್ ಯಾವ ಥರ ಕಂಬ್ಯಾಕ್ ಮಾಡ್ತಾರಂತ. ಕ್ರೆಡಿಟ್ಸ್ ಅಂತ ಬಂದಾಗ ಆಬ್ವಿಯಸ್ಲಿ SRH ಕೊಡಲೇಬೇಕು. ಆ್ಯಂಡ್ ಅಭಿಷೇಕ್ ಆ್ಯಂಡ್ ಟ್ರಾವಿಸ್ ವಾಪಸ್ ಫಾರ್ಮಿಗೆ ಬಂದಿದ್ದಾರೆ. ನೋಡೋಣ ನೆಕ್ಸ್ಟ್ ಗೇಮ್ಸ್ ಎಲ್ಲ ಯಾವ ಥರ ಆಗುತ್ತಂತ. ಸೊ ಇದಿಷ್ಟಾಗಿತ್ತು SRH ವರ್ಸಸ್ KKR ಫಸ್ಟ್ ಮ್ಯಾಚ್ ಅನಾಲಿಸಿಸ್ ವಿಡಿಯೋ. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ. ಕ್ರಿಕೆಟ್ ರಿಲೇಟೆಡ್ ಏನೇ ಅಪ್ಡೇಟ್ಸ್ ಇದ್ರೂ ನಿಮಗೆ ಫಸ್ಟ್ ಬರುತ್ತೆ. ಸಿಗೋಣ ಮುಂದಿನ ವಿಡಿಯೋ.